Dear students, today's topic is Microeconomics Part 2, Program BA, Subject Economics, Second Semester, Session number 29, Ricardian Theory of Rent. In this session, I want to cover the introduction part of the Ricardian Theory of Rent. ರಿಕಾರ್ಡೋರವರ ಗೇಣಿಯ ಸಿದ್ಧಾಂತದ ಪೀಠಿಕಾ ಭಾಗವನ್ನು ಈ ಒಂದು ಉಪನ್ಯಾಸದಲ್ಲಿ ನಾವು ಕವರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಪೀಠಿಕೆಯಲ್ಲಿ ಹೇಳೋದಾದರೆ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ರಿಕಾರ್ಡೋ ಸಂಪ್ರದಾಯ ಪಂಥದ ಒಬ್ಬ ಶ್ರೇಷ್ಠ ಅರ್ಥಶಾಸ್ತ್ರಜ್ಞರಾಗಿದ್ದಾರೆ. ಅವರು ತಮ್ಮ ರಿಕಾರ್ಡೋರವರ ಗೇಣಿಯ ಸಿದ್ಧಾಂತದಿಂದ ಅರ್ಥಶಾಸ್ತ್ರದಲ್ಲಿ ಶಾಶ್ವತವಾದಂಥ ಸ್ಥಾನವನ್ನು ಪಡೆದಿದ್ದಾರೆ. Ricardo was one of the eminent economists in classical school of economic thought. He was popular. His contribution to rent, the rent theory was popular as a Ricardian theory of rent. According to the Ricardo, the word rent is used to denote payments for the use of land. ರಿಕಾರ್ಡೋರ ಪ್ರಕಾರ ಗೇಣಿ ಅಂದರೆ ಭೂಮಿಗೆ ಕೊಡುವಂಥ ಪ್ರತಿಫಲ ಅಥವಾ ಭೂಮಿಯನ್ನು ಬಳಸಿದ್ದಕ್ಕೆ ಕೊಡುವಂಥ ಪ್ರತಿಫಲ ಅಂಥೇಳಿ ಅವರು ತಮ್ಮ ಗ್ರಂಥದಲ್ಲಿ ಪ್ರಸ್ತಾಪಿಸ್ತಾರೆ. ಇಟ್ ಆಲ್ಸೋ ಡಿನೋಟ್ಸ್ ದಿ ಹೈರಿಂಗ್ ಚಾರ್ಜಸ್ ಫಾರ್ ದಿ ಹೈರಿಂಗ್ ಚಾರ್ಜಸ್ ಆಫ್ ದಿ ಮಷಿನ್ಸ್ ಆರ್ ಇಕ್ವಿಪ್ಮೆಂಟ್ಸ್. ಸಾಮಾನ್ಯ ಭಾಷೆಯಲ್ಲಿ ನಾವು ಗೇಣಿ ಅಂದರೆ ಯಂತ್ರಗಳಿಗೆ ಅಥವಾ ಉಪಕರಣಗಳಿಗೆ ಕೊಡುವಂತಹ ಬಾಡಿಗೆ ಅಂತ ಕೂಡ ನಾವು ಭಾವಿಸ್ತೇವೆ. ಹಾಗೆ ಇಟ್ ಈಸ್ ಆಫನ್ ಟೇಕನ್ ಟು ಮೀನ್ ಎ ಪೇಮೆಂಟ್ ರಿಸೀವ್ಡ್ ಬೈ ಓನರ್ಸ್ ಆಫ್ ಆಲ್ ಕೈಂಡ್ಸ್ ಆಫ್ ಪ್ರೈವೇಟ್ ಪ್ರಾಪರ್ಟಿ ದಟ್ ಈಸ್ ಲೀಸ್ಡ್ ಫಾರ್ ಎ ಫಿಕ್ಸ್ಡ್ ಸಮ್. ಸಾಮಾನ್ಯ ಭಾಷೆಯಲ್ಲಿ ನಾವು ಗೇಣಿ ಅಥವಾ ಬಾಡಿಗೆ ಅಂದರೆ ಈ ಖಾಸಗಿ ವ್ಯಕ್ತಿಗಳಿಂದ ನಾವು ಲೀಸ್ ಮೇಲೆ ತೆಗೆದುಕೊಂಡಂಥ ಯಾವುದಾದ್ರೂ ಒಂದು ವಸ್ತುವನ್ನು ಬಳಸಿಕೊಂಡಿದ್ದಕ್ಕೆ ಅಥವಾ ಬಳಸುವುದಕ್ಕಾಗಿ ಕೊಡಬೇಕಾದಂಥ ಒಂದು ಪ್ರತಿಫಲವನ್ನು ನಾವು ಇಲ್ಲಿ ಬಾಡಿಗೆ ಅಥವಾ ರೆಂಟ್ ಅಂತ ನಾವು ಕರೀತೇವೆ. ವಿಶೇಷವಾಗಿ ರಿಕಾರ್ಡೋರವರ ಪ್ರಕಾರ ಹೇಳೋದಾದರೆ ಅಕಾರ್ಡಿಂಗ್ ಟು ದಿ ರಿಕಾರ್ಡೋ, ರೆಂಟ್ ಈಸ್ ದಿ ಸರ್ಪ್ಲಸ್ ಅಬೋವ್ cost of production due either to the bounty of the nature or to the scarcity of the land in relation to its demand. ರಿಕಾರ್ಡೋರವರ ಪ್ರಕಾರ ಗೇಣಿ ಬಹುತೇಕವಾಗಿ ಭೂಮಿಗೆ ಸಂಬಂಧಿಸಿದಂಥ ಪ್ರತಿಫಲವಾಗಿದ್ದು ಇದು ಉತ್ಪಾದನಾ ವೆಚ್ಚದ ನಂತರ ಉಳಿಯುವ ಅಥವಾ ಆದಿಶೇಷವನ್ನು ನಾವೇನಂತ ಕರೀತೇವೆ ಗೇಣಿ ಅಂತ ನಾವು ಕರೀತೇವೆ ಅಂತ ರಿಕಾರ್ಡೋ ತಮ್ಮ ಸಿದ್ಧಾಂತದಲ್ಲಿ ಪ್ರಸ್ತಾಪಿಸ್ತಾರೆ. ಇದಕ್ಕೆ ಮೂಲ ಕಾರಣ ಭೂಮಿಯ ಬೇಡಿಕೆಗಿಂತಲೂ ಪೂರೈಕೆ ಕಡಿಮೆ ಇರುವಂಥ ಸಂದರ್ಭದಲ್ಲಿ ಭೂಮಿ ಆ ಸಂದರ್ಭದಲ್ಲಿ ಹೆಚ್ಚಿನ ಪ್ರತಿಫಲವನ್ನು ಪಡೆದುಕೊಳ್ಳುತ್ತದೆ. ಆ ಪ್ರತಿಫಲವನ್ನು ನಾವು ಏನಂತ ಕರೀತೇವೆ ಗೇಣಿ ಅಂತ ಕರೀತೇವೆ. ಅಕಾರ್ಡಿಂಗ್ ಟು ದಿ ರಿಕಾರ್ಡೋ, ರೆಂಟ್ ಆಸ್ ಎನ್ ಎಕಾನಮಿಕ್ ಸರ್ಪ್ಲಸ್ used by modern economists means the earnings of the factors of the production in excess of the minimum amount of necessary to keep it in its present use. ಇಲ್ಲಿ ಮುಖ್ಯವಾಗಿ ನಾವು ಮೇಲಿರತಕ್ಕಂಥ ವಿಚಾರವನ್ನು ರಿಕಾರ್ಡೋನ ವಿಚಾರ ಅಂತ ತೆಗೆದುಕೊಂಡ್ರೆ ಈ ನಮ್ಮ ಆಧುನಿಕ ಅರ್ಥಶಾಸ್ತ್ರಜ್ಞರು ರಿಕಾರ್ಡೋನ ವಿಚಾರಕ್ಕಿಂತ ಸ್ವಲ್ಪ ಭಿನ್ನವಾಗಿ ಅವ್ರು ಹೇಳೋದೇನೆಂದರೆ ಗೇಣಿ ಕೇವಲ ಭೂಮಿಗೆ ಮಾತ್ರ ಸಂಬಂಧಿಸಿದ್ದಲ್ಲ, ಅದು ಎಲ್ಲ ಉತ್ಪಾದನೆಗಳಿಗೆ ಅಥವಾ ಎಲ್ಲ ರೀತಿಯ ಬಳಕೆಯ ಸಂದರ್ಭದಲ್ಲಿ ಗೇಣಿಯನ್ನು ನಾವು ಬಳಸ್ಕೋಬಹುದು. ಈ ಸಂದರ್ಭದಲ್ಲಿ ಅವರು ಏನು ಹೇಳ್ತಾರೆ ಅಂದರೆ ಕನಿಷ್ಠ ವೆಚ್ಚಕ್ಕಿಂತ ಆ ಒಂದು ಉತ್ಪಾದನೆಗಳ ಮೇಲೆ ನಾವು ಕೊಡಬೇಕಾದಂಥ ಹೆಚ್ಚಿನ ಬಾಡಿಗೆಯನ್ನು ನಾವೇನಂತ ಕರಿತೇವೆ ಗೇಣಿ ಅಂತ ಕರಿತೇವೆ ಅನ್ನೋ ಒಂದು ವಿಚಾರವನ್ನು ಇಲ್ಲಿ ಪ್ರಸ್ತಾಪಿಸ್ತಾರೆ. ಇಲ್ಲಿ ಅಕಾರ್ಡಿಂಗ್ ಟು ದಿ ರಿಕಾರ್ಡೋ he presented the differential surplus. Rent is not a differential surplus, it is a difference between the superior and inferior grades of land ಅಂತ ಹೇಳ್ತಾರೆ. ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿಯನ್ನು ಈ ರಿಕಾರ್ಡೋ ಇಲ್ಲಿ ಹೇಳ್ತಾರೆ. ಇಟ್ ಈಸ್ ನಾಟ್ ಎ ಡಿಫ್ರೆನ್ಸಿಯಲ್ ಸರ್ಪ್ಲಸ್ ಅಂದರೆ ಹೆಚ್ಚಿನ ಗಳಿಕೆ ಅಂದರೆ ವ್ಯತ್ಯಾಸಾತ್ಮಕ ಗಳಿಕೆಗಿಂತ ಹೆಚ್ಚು ಏನು ಹೇಳ್ತಾರೆ ಅಂದರೆ ಫಲವತ್ತಾದ ಭೂಮಿಯ ಭಿನ್ನತೆಗಳು ಗೇಣಿಯನ್ನು ಗಳಿಸುವುದಕ್ಕೆ ಮೂಲ ಕಾರಣವಾಗ್ತದೆ. ಇಲ್ಲಿ ಕನಿಷ್ಠ ಫಲವತ್ತಾದ ಭೂಮಿ ಗರಿಷ್ಠ ಫಲವತ್ತಾದ ಭೂಮಿಗಳ ಮಧ್ಯದಲ್ಲಿನ ವ್ಯತ್ಯಾಸವನ್ನು ರಿಕಾರ್ಡೋ ಗೇಣಿ ಅಂತ ಇಲ್ಲಿ ಪ್ರಸ್ತಾಪಿಸ್ತಾರೆ.
the term rent, which was originally employed for the price paid for the used for the surplus earnings of any factor of production in excess of the cost incurred to obtain its service. ಒಟ್ಟಾರೆ ರಿಕಾರ್ಡೋ ಅವರ ಸಿದ್ಧಾಂತದಲ್ಲಿ ನಾವು ಗೇಣಿಯ ಒಂದು ವಿಷಯವನ್ನು ಪ್ರಸ್ತಾಪಿಸಿದರೆ, ಗೇಣಿ ರಿಕಾರ್ಡೋ ಅವರ ಪ್ರಕಾರ ಭೂಮಿಗೆ ಮಾತ್ರ ಸಂಬಂಧಿಸಿದ್ದಾಗಿದ್ದರೂ ಕೂಡ ಇಲ್ಲಿ ಗೇಣಿಯನ್ನು ನಾವು ಯಾವುದಾದರೂ ಒಂದು ಉತ್ಪಾದನಾಂಗ ಅಥವಾ ಒಂದು ಚಟುವಟಿಕೆಯಲ್ಲಿ ಒಂದು ಉತ್ಪಾದನಾಂಗ ಭಾಗವಹಿಸುವುದಕ್ಕೆ ಕೊಡಬೇಕಾದಂಥ ಕನಿಷ್ಠ ಗಳಿಕೆಗಿಂತ ಹೆಚ್ಚಿನ ಗಳಿಕೆಯನ್ನು ನಾವು ಆ ಉತ್ಪಾದನಾಂಗಕ್ಕೆ ನೀಡಿದರೆ ಅದು ಗೇಣಿ ಅನಿಸ್ಕೊಳ್ತದೆ ಅನ್ನುವಂಥ ವಿಚಾರವನ್ನು ಆಧುನಿಕ ಅರ್ಥಶಾಸ್ತ್ರಜ್ಞರು ರಿಕಾರ್ಡೋನ ಸಿದ್ಧಾಂತವನ್ನು ತೆಗೆದುಕೊಂಡು ವಿಸ್ತರಿಸಿ ಹೇಳಿದ್ದಾರೆ. ಡೇವಿಡ್ ರಿಕಾರ್ಡೋ ವಾಸ್ ಎ ಎಕಾನಮಿಸ್ಟ್ of England who propagated the systematic theory of rent, which is in many ways the basis of the modern concept of rent. ಸ್ಪೆಷಲಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಒಂದು ಸಂತೋಷ ಅನ್ನಿಸ್ತದೆ. ರಿಕಾರ್ಡೋ ಬಿಲಾಂಗ್ಸ್ ಟು ದಿ ಇಂಗ್ಲೆಂಡ್, ಅಂದರೆ ಇಂಗ್ಲೆಂಡ್ ದೇಶದ ರಿಕಾರ್ಡೋ ತನ್ನ ರಿಕಾರ್ಡೋ ಸಿದ್ಧಾಂತವನ್ನು ನೀಡೋ ಮೂಲಕ ಆಧುನಿಕ ಗೇಣಿಯ ಸಿದ್ಧಾಂತಕ್ಕೆ ಮೂಲ ತಳಹದಿಯನ್ನು ಒದಗಿಸಿದ್ದಾರೆ. ಅದರ ಜೊತೆಯಲ್ಲಿ ದ ರೆಂಟ್ ಥಿಯರಿ ವಾಸ್ ಸಪೋರ್ಟೆಡ್ ಬೈ ದಿ ಮಾಲ್ಥಸ್, ಟೊರೆಂಟ್ಸೋ and other popular economists in classical school of economic thought. However, the classical theory of rent in the form of presented by the David Ricardo has become more popular. ಇದು ತುಂಬ ಆಗಿನ ಕಾಲಕ್ಕೆ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೀತು, ಜನಪ್ರಿಯತೆಯನ್ನು ಪಡೀತು, ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಸೈದ್ಧಾಂತಿಕವಾಗಿ ಮತ್ತು ವಾಸ್ತವಿಕವಾಗಿ ಈ ರಿಕಾರ್ಡೋನ ಸಿದ್ಧಾಂತವನ್ನು ನಾವು ಚರ್ಚೆಯಲ್ಲಿ ತೆಗೆದುಕೊಳ್ತೇವೆ. The credit gave to the Ricardo in formulating a good rent theory in the economics. Thank you very much.